ಮಂಗಳೂರು ಉಡುಪಿ ಕಡೆ ಮದುವೆ ಸಮಾರಂಭಗಳಲ್ಲಿ ಹೆಚ್ಚಾಗಿ ಮಾಡುವಂತಹ ಮಾವಿನ ಹಣ್ಣಿನ ರೆಸಿಪಿಯನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸಿಹಿ, ಖಾರ ಹಾಗೂ ಹುಳಿಯ ಸಮ್ಮಿಶ್ರ ರುಚಿಯ ಈ ಸೂಪರ್ ಟೇಸ್ಟಿಯಾದ ರೆಸಿಪಿಯನ್ನು ಸೌತ್ ಕೆನರಾ ಕಡೆ ಕೊಂಕಣಿ ಕಮ್ಯುನಿಟಿಯವರು ಅಂದರೆ GSB ಕಮ್ಯುನಿಟಿಯವರು ಹೆಚ್ಚಾಗಿ ಫಂಕ್ಷನ್ಗಳಲ್ಲಿ ಮಾಡ್ತಾರೆ. ಸೊ ಈ ಸೂಪರ್ ಟೇಸ್ಟಿಯಾದ ಮಾವಿನ ಹಣ್ಣಿನ ಕರಿ ಅಂದರೆ ಇದಕ್ಕೆ ಅಂಬೆ ಉಪ್ಕರಿ ಅಂತ ಕರೀತಾರೆ. ಹೇಗೆ ಮಾಡೋದಂತ ನೋಡೋಣ. ನಮಸ್ತೆ ಸ್ನೇಹಿತರೆ, ನಿಧಿ ಅಡುಗೆಗೆ ನಿಮಗೆಲ್ಲರಿಗೂ ಸ್ವಾಗತ. ಹಾಗೆ ರೆಸಿಪಿ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಒಂದು 6 ಚಿಕ್ಕ ಸೈಜ್ನ ಮಾವಿನ ಹಣ್ಣನ್ನು ತೆಗೆದುಕೊಂಡಿದ್ದೇನೆ. ನೀವು ದೊಡ್ಡ ಮಾವಿನ ಹಣ್ಣಿನಕ್ಕಿಂತ ಈ ಥರದ ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಸಿಕ್ಕಿದರೆ ಅದರಿಂದ ಉಪ್ಕರಿ ಮಾಡಿದರೆ ತುಂಬ ಟೇಸ್ಟ್ ಆಗ್ತದೆ. ಈ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಈ ಬದಿಯಲ್ಲಿ ಒಂದು ಪಾತ್ರೆಯಲ್ಲಿ 2 ಕಪ್ಪಷ್ಟು ಒಳ್ಳೆ ನೀರನ್ನು ಇಟ್ಟಿದ್ದೇನೆ. ಮಾವಿನ ಹಣ್ಣನ್ನು ಈ ಥರದಲ್ಲಿ ಬಿಡಿಸಿಕೊಳ್ಬೇಕು. ಇದರ ಸಿಪ್ಪೆಯನ್ನು ನೀರಿದ್ದ ಈ ಪಾತ್ರೆಯಲ್ಲಿ ಬಿಡಿಸಿ ಸೇರಿಸಬೇಕು. ಗೊರಟಿದ್ದ ಈ ಮಾವಿನ ಹಣ್ಣಿದೆ ಅಲ್ಲ, ಇದನ್ನು ಇನ್ನೊಂದು ಪ್ಲೇಟಲ್ಲಿ ಇಡುವ. ಈ ಥರದಲ್ಲಿ ಎಲ್ಲ ಮಾವಿನ ಹಣ್ಣನ್ನು ಬಿಡಿಸಿ ಈ ಸಿಪ್ಪೆಯನ್ನು ನೀರಿದ್ದ ಪಾತ್ರೆಯಲ್ಲಿ ಸೇರಿಸಿದ್ದೇನೆ ಹಾಗೂ ಮಾವಿನ ಹಣ್ಣನ್ನು ಪ್ಲೇಟಲ್ಲಿ ಇಟ್ಟಿದ್ದೇನೆ. ಈಗ ಇದನ್ನು ಚೆನ್ನಾಗಿ ಕಿವುಚಿ ಸಿಪ್ಪೆಯಲ್ಲಿದ್ದ ಪಲ್ಪ್ನಿಂದ ರಸ ತೆಗಿಬೇಕು. ಒಂದ್ಸಲ ಈ ಸಿಪ್ಪೆಯನ್ನು ಕಿವುಚಿ ರಸ ತೆಗೆದ ಮೇಲೆ ಇನ್ನೊಂದು ರೌಂಡ್ ನೀರು ಸೇರಿಸಿ ಪೂರ್ತಿಯಾಗಿ ಇದರ ರಸವನ್ನು ಸಿಪ್ಪೆಯಿಂದ ತೆಗಿಬೇಕು. ಈಗ ಇದನ್ನು ನಾವು ಬೇಯಿಸ್ಲಿಕ್ಕೆ ಇಡಬೇಕು. ಸಿಪ್ಪೆ ಕಿವುಚಿ ತೆಗೆದ ಈ ರಸದಲ್ಲಿ ಮಾವಿನ ಹಣ್ಣನ್ನು ಸೇರಿಸಬೇಕು. ಗ್ಯಾಸಿದು ಫ್ಲೇಮನ್ನು ಆನ್ ಮಾಡುವ ಹಾಗೂ ಇದನ್ನು ಬೇಯಿಸಲಿಕ್ಕೆ ಇಡುವ. ಇದಕ್ಕೀಗ ರುಚಿಗೆ ಉಪ್ಪು ಹಾಗೂ ಸೀಳಿಟ್ಟ 3 ಕಾಯಿಮೆಣಸನ್ನು ಸೇರಿಸುವ. ಬೇರೆ ಯಾವ ನೀರು ಸೇರಿಸುವ ಅವಶ್ಯಕತೆ ಇಲ್ಲ. ಇದರಲ್ಲಿ ಒಟ್ಟಿಗೆ ನಾನು 4 ಕಪ್ಪಷ್ಟು ನೀರನ್ನು ಸೇರಿಸಿದ್ದೇನೆ. ಚೆನ್ನಾಗಿ ಕೈ ಆಡಿಸಿ ಮುಚ್ಚಿ 5 ನಿಮಿಷ ಇದನ್ನು ಕುದಿಸಿಕೊಳ್ಬೇಕು. ಇದಕ್ಕೆ ಉಪ್ಪು ಖಾರ ಎಲ್ಲ ಸೇರಿ ಚೆನ್ನಾಗಿ ಬೇಯಬೇಕು. ಒಂದ್ಸಲ ಇದು 5 ನಿಮಿಷ ಬೆಂದ ಮೇಲೆ ಇದರ ಲಿಡ್ಡನ್ನು ಇಲ್ಲಿ ತೆಗೆದಿದ್ದೇನೆ. ಇದಕ್ಕೀಗ 1 ಕಪ್ಪಷ್ಟು ಬೆಲ್ಲದ ಹುಡಿಯನ್ನು ಸೇರಿಸ್ತಾ ಇದ್ದೇನೆ. ಇದರಲ್ಲಿ ಸಾಧಾರಣ ಒಂದು 200 ಗ್ರಾಮ್ ಅಷ್ಟು ಬೆಲ್ಲದ ಹುಡಿ ಇದೆ. ಬೆಲ್ಲದ ಹುಡಿ ಸೇರಿಸಿ ಆದ ನಂತರ ಪುನಃ ಮಿಕ್ಸ್ ಮಾಡುವ ಹಾಗೂ ಒಂದು 10 ನಿಮಿಷಗಳ ಕಾಲ ಪುನಃ ಕುದಿಸಬೇಕು. ಮೀಡಿಯಂ ಫ್ಲೇಮಲ್ಲೇ ಇದು ಚೆನ್ನಾಗಿ ಕುದಿಬೇಕು. ಬೆಲ್ಲ ಪೂರ್ತಿಯಾಗಿ ಮೆಲ್ಟ್ ಆಗಬೇಕು. ಅಷ್ಟು ಹೊತ್ತು ನಾವು ಇದನ್ನು ಬೇಯಿಸಿಕೊಳ್ಬೇಕು. ಮಾವಿನ ಹಣ್ಣಿಗೆ ಚೆನ್ನಾಗಿ ಉಪ್ಪು, ಸಿಹಿ, ಖಾರ ಎಲ್ಲ ಸೇರಬೇಕು. ಅದರಲ್ಲಿ ಚೆನ್ನಾಗಿ ಇದು ಬೇಯಬೇಕು. ಅದು ಬೇಯುವಷ್ಟರಲ್ಲಿ ಇಲ್ಲಿ ನಾನು ಒಂದು 2 ಟೇಬಲ್ ಸ್ಪೂನ್ ಮೈದಾಕ್ಕೆ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡ್ತಾ ಇದ್ದೇನೆ. ನಿಮಗೆ ಮೈದಾ ಇಷ್ಟ ಇಲ್ಲದಿದ್ದರೆ ನೀವು ಅಷ್ಟೇ ಪ್ರಮಾಣದ ಗೋಧಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟನ್ನು ಸಹ ಸೇರಿಸಬಹುದು. ಗಂಟಿಲ್ಲದೆ ಈ ಥರದಲ್ಲಿ ಮಿಕ್ಸ್ ಮಾಡುವ. ಈ ಬದಿಯಲ್ಲಿ ನೋಡಿ ಬೆಲ್ಲ ಚೆನ್ನಾಗಿ ಕರಗಿದೆ. ಈಗ ಮೈದಾದ ಮಿಶ್ರಣವನ್ನು ಈ ಕುದಿಯುವ ಕರಿಗೆ ಸೇರಿಸುವ. ಇದು ಸೇರಿಸಿ ಆದ ನಂತರ 2-3 ನಿಮಿಷದಲ್ಲಿ ಥಿಕ್ನೆಸ್ ಬರ್ತದೆ. ಅಂಬೆ ಉಪ್ಕರಿ ಅಂದರೆ ಸ್ವಲ್ಪ ತಿಕ್ಕಾಗಿರಬೇಕು. ಮೈದಾ ಸೇರಿಸಿದ ನಂತರ ಫ್ಲೇಮ್ ಇದೆ ಅಲ್ಲ, ಅದನ್ನು ಲೋ ಮಾಡಬೇಕು. ಇದಕ್ಕೆ ಒಂದು ಕುದಿ ಬರಬೇಕೀಗ. ಅಷ್ಟು ಹೊತ್ತು ನಾವು ಈಗ ಒಗ್ಗರಣೆಗೆ ತಯಾರು ಮಾಡೋಣ. ಒಗ್ಗರಣೆ ಪ್ಯಾನಲ್ಲಿ ನಾನು 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಸೇರಿಸಿದ್ದೇನೆ. ಇದು ಬಿಸಿ ಆದ ಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಸೇರಿಸುವ. ಅದು ಒಂದು ಅರ್ಧ ಹುರಿದಾದ ಮೇಲೆ 3 ಬ್ಯಾಡಗಿ ಮೆಣಸು ಕಟ್ ಮಾಡಿದ್ದು ಹಾಗೂ ಒಂದು 2 ಗರಿ ಕರಿಬೇವಿನ ಎಲೆಯನ್ನು ಸಹ ಸೇರಿಸುವ. ಈ ಒಗ್ಗರಣೆಯನ್ನು ಚೆನ್ನಾಗಿ ಫ್ರೈ ಮಾಡುವ. ಈ ಬದಿಯಲ್ಲಿ ಅಂಬೆ ಉಪ್ಕರಿಗೆ ಸಹ ಒಳ್ಳೆ ಕುದಿ ಬಂದಿದೆ, ಥಿಕ್ನೆಸ್ ಕೂಡ ಬಂದಿದೆ. ಈಗ ತಯಾರಿಸಿಟ್ಟ ಈ ಒಗ್ಗರಣೆಯನ್ನು ಈ ಕರಿಗೆ ಸೇರಿಸುವ. ಸೂಪರ್ ಟೇಸ್ಟಿಯಾದ ಮಾವಿನ ಹಣ್ಣಿನ ಕರಿ ಇಲ್ಲಿ ರೆಡಿಯಾಗಿದೆ. ಇದು ಊಟಕ್ಕೆ ತುಂಬ ಚೆನ್ನಾಗಿ ಆಗ್ತದೆ. ಬೆಳ್ಳುಳ್ಳಿ, ನೀರುಳ್ಳಿ ಸೇರಿಸದ ಕಾರಣ ನೀವು ವಿಶೇಷ ದಿನಗಳಲ್ಲಿ ಸಹ ಇದನ್ನು ಮಾಡ್ಬೋದು. ಇದನ್ನು ಹೀಗೆ ಸಹ ನೀವು ತಿನ್ಬಹುದು. ಸೊ ಇವತ್ತಿನ ಈ ಸೂಪರ್ ಟೇಸ್ಟಿಯಾದ ಅಂಬೆ ಉಪ್ಕರಿ ಒಂದ್ಸಲ ಟ್ರೈ ಮಾಡಿ ನೋಡಿ. ರೆಸಿಪಿ ಇಷ್ಟವಾದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೊಮ್ಮೆ ಸಿಗೋಣ. ಧನ್ಯವಾದಗಳು.